ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್. ಸ್ನೇಹಿತರೆ, ಇವತ್ತು ಸಿಂಗಾಪುರ್ ಏರ್ಪೋರ್ಟ್ ನ ಎಕ್ಸ್ಪ್ಲೋರ್ ಮಾಡೋಣ. ಬನ್ನಿ, ಇಲ್ಲಿ ಏನೇನು ಸಿಗುತ್ತೆ ಅನ್ನೋದು, ಏನೇನಿದೆ ಅನ್ನೋದು ನಿಮಗೋಸ್ಕರ ನಾನು ಇವತ್ತು ಎಕ್ಸ್ಪ್ಲೋರ್ ಮಾಡ್ತೀನಿ. ಇದು ವರ್ಲ್ಡ್ ಬಿಗ್ಗೆಸ್ಟ್ ಏರ್ಪೋರ್ಟ್ ಇದಾಗಿರ್ತದೆ ಸ್ನೇಹಿತರೆ. ಈ ಏರ್ಪೋರ್ಟ್ ನ ಕೂಡ ನಾನು ಕೂಡ ಎಕ್ಸ್ಪ್ಲೋರ್ ಮಾಡಿದ್ದು ನಿಮಗೋಸ್ಕರ ಎಕ್ಸ್ಪ್ಲೋರ್ ಮಾಡ್ತೀನಿ. ಬನ್ನಿ ನೋಡೋಣ. ಸ್ನೇಹಿತರೆ, ಇದು ಫ್ಲೈಟ್ ಇಂದ ತೆಗೆದಿರ್ತಕ್ಕಂಥ ವ್ಯೂ ಆಗಿರ್ತದೆ. ಮಾರ್ನಿಂಗ್ 5 o'clock ನಾವು ಆಲ್ಮೋಸ್ಟ್ ಆಲ್ ಸಿಂಗಾಪುರ್ಗೆ ರೀಚ್ ಆಗಿದ್ದು. ನೋಡಿ, ಆ ಫ್ಲೈಟ್ ಇಂದ ನಿಮಗೆ ನೋಡ್ಲಿಕ್ಕೆ ವ್ಯೂ ಸಿಗ್ತಕ್ಕಂಥದ್ದು. ಈ ವ್ಯೂ ಮತ್ತೆ ನೀವು ಬೇರೆ ಯಾವ ವ್ಯೂ ಇಂದ ನೋಡಕ್ಕಾಗಲ್ಲ. ಇದು ಏರಿಯಲ್ ವ್ಯೂ ಆಗಿರ್ತದೆ ಸ್ನೇಹಿತರೆ. ಬನ್ನಿ, ಲ್ಯಾಂಡಿಂಗ್ ಆದ್ಮೇಲೆ ನಿಮಗೆ ಏರ್ಪೋರ್ಟ್ ಒಳಗಡೆ ಕರ್ಕೊಂಡು ಹೋಗ್ತೀನಿ. ಸ್ನೇಹಿತರೆ, ಇವಾಗ ನಾವು ಏರ್ಪೋರ್ಟ್ ಲ್ಯಾಂಡ್ ಆಗಿದ್ದೇವೆ. ಈ ಲ್ಯಾಂಡಿಂಗ್ ಆದ್ಮೇಲೆ ಒಳಗಡೆ ನಿಮಗೆ ಕರ್ಕೊಂಡು ಹೋಗ್ತೀನಿ. ನೋಡಿ, ಆ ಲ್ಯಾಂಡ್ ಆಗ್ತಾ ಇದ್ರೆ ಆ ಖುಷಿನೇ ಬೇರೆ ಸ್ನೇಹಿತರೆ ಅಂತ ಹೇಳ್ಬೋದು. ನೋಡಿ, ಇದು ಸಿಂಗಾಪುರ್ ಏರ್ಪೋರ್ಟ್ ಲ್ಯಾಂಡಿಂಗ್ ಈಗ ಇರ್ತದೆ ಸ್ನೇಹಿತರೆ. ಇದು ಒಳಗಡೆ ಕರ್ಕೊಂಡು ಹೋಗ್ತೀನಿ ನಿಮಗೆ. ಈ ಲ್ಯಾಂಡಿಂಗ್ ನೋಡೋದೇ ಒಂದು ವೆರಿ ಇಂಟ್ರೆಸ್ಟಿಂಗ್ ಆಗಿತ್ತು. ನಾವು ಲ್ಯಾಂಡಿಂಗ್ ನೋಡ್ಲಿಕ್ಕೆ ಅಂತಾನೆ ವೇಕಪ್ ಆಗಿದ್ದು ಒಂದು ವಿಶೇಷ. ಬೆಂಗಳೂರಿಂದ ಕಂಟಿನ್ಯೂಸ್ ಆಗಿ 4.5 hours ಜರ್ನಿ ಮಾಡಿ ಬಂದಿದ್ದೇವೆ. ಚಾಂಗಿ ಏರ್ಪೋರ್ಟ್ ನಿಮ್ಮನ್ನ ವಿಶೇಷವಾಗಿ ಎಕ್ಸ್ಪ್ಲೋರ್ ಮಾಡೋಣ. ಈ ಚಾಂಗಿ ಏರ್ಪೋರ್ಟ್ ನಲ್ಲಿ ನಮಗೆ ಸ್ಕೈ ಟ್ರೈನ್ ಇದೆ. ಈ ಏರ್ಪೋರ್ಟ್ ನಲ್ಲಿ ಏನೇನಿದೆ ಅಂತ ಎಕ್ಸ್ಪ್ಲೋರ್ ಮಾಡ್ತೀನಿ. ಈ ತರ ವಿಡಿಯೋನ ನಾನು ಎಕ್ಸ್ಪ್ಲೋರ್ ಮಾಡಲಿಕ್ಕೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನೋಡ್ತಾ ಇರಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೊ ಮಚ್. ಸ್ನೇಹಿತರೆ, ಇದು ಸಿಂಗಾಪುರ್ ಏರ್ಪೋರ್ಟ್ ನ ಒಂದು ಅದ್ಭುತ ನೋಟ ಅಂತ ಹೇಳ್ಬೋದು. ಅದಕ್ಕೆ ನಾನು ಹೇಳಿದ್ದು ವಾವ್ ಸಿಂಗಾಪುರ್ ಚಾಂಗಿ ಏರ್ಪೋರ್ಟ್ ಅಂತ ಹೇಳ್ಬೋದು ಸ್ನೇಹಿತರೆ. ಇಲ್ಲಿ ಟೋಟಲ್ ಆಗಿ 4 ಟರ್ಮಿನಲ್ಸ್ ಇದೆ ಸ್ನೇಹಿತರೆ. ಟರ್ಮಿನಲ್ 1, ಟರ್ಮಿನಲ್ 2, ಟರ್ಮಿನಲ್ 3, ಟರ್ಮಿನಲ್ 4 ಅಂತ. ನಾವು ಬಂದಿದ್ದು ಟರ್ಮಿನಲ್ 1ಗೆ ಸ್ನೇಹಿತರೆ. ಇದು ಟರ್ಮಿನಲ್ 1 ನ ಒಂದು ವೆರಿ ಇಂಟ್ರೆಸ್ಟಿಂಗ್ ಒಂದು ಏರ್ಪೋರ್ಟ್ ನ ನಿಮಗೆ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ. ಇದಾದ ಕೂಡಲೇ ನೆಕ್ಸ್ಟ್ ಟರ್ಮಿನಲ್ 2ಗೆ ನಿಮಗೆ ಕರ್ಕೊಂಡು ಹೋಗ್ತೇನೆ. ಹಾಗೆ ಟರ್ಮಿನಲ್ 2 ಹೋಗಬೇಕಾದ್ರೆ ಎಲ್ಲಾ ಟರ್ಮಿನಲ್ ಲಿಂಕ್ ಕನೆಕ್ಟ್ ಆಗ್ಲಿಕ್ಕೆ ಇಲ್ಲಿ ಸ್ಕೈ ಟ್ರೈನ್ ಅನ್ನ ಯೂಸ್ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಆ ಸ್ಕೈ ಟ್ರೈನ್ ನಿಮಗೆ ಎಕ್ಸ್ಪ್ಲೋರ್ ಮಾಡೋಣ. ಆ ಸ್ಕೈ ಟ್ರೈನ್ ಅಲ್ಲಿ ಕೂಡ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ. ಈ ಸ್ಕೈ ಟ್ರೈನ್ ಯಾವ ತರ ಇದೆ ಅಂತ ನೋಡೋಣ ಬನ್ನಿ. ಇವಾಗ ನಾವು ಟರ್ಮಿನಲ್ 1 ಇಂದ ಟರ್ಮಿನಲ್ 2 ಹೋಗ್ತಾ ಇದ್ದೀವಿ ಸ್ನೇಹಿತರೆ. ಸ್ನೇಹಿತರೆ, ಇದು ಮಾರ್ನಿಂಗ್ ನೋಡಿ ಸನ್ರೈಸ್ ಕೂಡ ನಾವು ಸಿಂಗಾಪುರ್ ನೋಡ್ಲಿಕ್ಕೆ ಸಿಕ್ಕಿದ್ದು. ಇವಾಗ ಟರ್ಮಿನಲ್ 1 ಇಂದ ಟರ್ಮಿನಲ್ 2ಗೆ ಸ್ಕೈ ಟ್ರೈನ್ ಇಲ್ಲೇ ನಾವು ಸ್ಟಾರ್ಟ್ ಮಾಡಬೇಕಾಗತ್ತೆ. ಹಾಗೆ ಸ್ನೇಹಿತರೆ ನೋಡಿ, ಸ್ಕೈ ಟ್ರೈನ್ ನ ಮೇಲಿಂದ ನಿಮಗೆ ಸಿಂಗಾಪುರ್ ಏರ್ಪೋರ್ಟ್
ಟರ್ಮಿನಲ್ ಟರ್ಮಿನಲ್ಗೆ ನಾವು ಟ್ರಾನ್ಸ್ಫರ್ ಇವಾಗ ಆಗ್ತಾ ಇದ್ದೀವಿ. ಇಲ್ಲಿ ಯಾವುದೇ ಕನ್ಫ್ಯೂಸ್ ಇಲ್ಲ ಸ್ನೇಹಿತರೆ. ಅಲ್ಲಿ ಕ್ಲಿಯರ್ ಆಗಿ ಸೈನ್ ಬೋರ್ಡ್ಸ್ ಇದೆ ಮತ್ತು ಡೈರೆಕ್ಷನ್ಸ್ ಆಗಿ ನಮಗೆ ಅಲ್ಲಿ ಗೊತ್ತಾಗುತ್ತೆ. ನೋಡಿ, ಇದು ಸ್ಕೈ ಟ್ರೈನ್ ಒಂದು ವ್ಯೂ ಪಾಯಿಂಟ್ ಅಂತ ಹೇಳ್ಬೋದು. ಅದು ನಾವು ಎಕ್ಸ್ಪ್ಲೋರ್ ಮಾಡಿದ್ದು ಒಂದು ವಿಶೇಷವಾಗಿತ್ತು. ಅಷ್ಟೇ ಅಮೇಜಿಂಗ್ ಎಕ್ಸ್ಪೀರಿಯನ್ಸ್ ಕೂಡ ನಮಗೆ ಆಗಿದ್ದು ಒಂದು ಖುಷಿಯಾಗಿದ್ದು ಒಂದು ವಿಷಯ ಅಂತ ಹೇಳ್ಬೋದು. ಸ್ನೇಹಿತರೆ, ಇಲ್ಲಿ ನೋಡಿ, ಈ ಕಡೆ ಕಾರ್ಗೋ, ಈ ಕಡೆ ಮೇಲೆಗಡೆ ಹೋಗ್ಲಿಕ್ಕೆ ರೆಡ್ ಲೈನ್ ಬಂದ್ಬಿಟ್ಟು ಏರ್ಪೋರ್ಟ್ಗೆ ಹೋಗ್ಲಿಕ್ಕೆ, ಕೆಳಗಡೆ ಟರ್ಮಿನಲ್ಗೆ ಹೋಗ್ಲಿಕ್ಕೆ, ಹಾಗೆ ಅಲ್ಲಿ ಪಬ್ಲಿಕ್ ರೋಡ್ಸ್ ಯಾವ ತರ ಇದೆ. ಇದು ಸಿಂಗಾಪುರ್ನ ರೋಡ್ಗಳು ಸ್ನೇಹಿತರೆ. ಸಿಂಗಾಪುರ್ ಟರ್ಮಿನಲ್ ಇಂದ ಟರ್ಮಿನಲ್ 2ಗೆ ನಾವು ಟ್ರಾನ್ಸ್ಫರ್ ಆಗಬೇಕಾದ್ರೆ ಸಿಕ್ಕಿದ್ದು ಈ ವ್ಯೂ ಅನ್ನ ನಾನು ಸ್ಕೈ ಟ್ರೈನ್ ಇಂದ ತೆಗೆದಿರ್ತಕ್ಕಂಥ ಒಂದು ವೆರಿ ಇಂಟ್ರೆಸ್ಟಿಂಗ್ ಎಕ್ಸ್ಪ್ಲೋರಿಂಗ್ ಜಾಗ ಇದಾಗಿರ್ತದೆ. ನೋಡಿ ಸ್ನೇಹಿತರೆ, ಎಷ್ಟು ಬ್ಯೂಟಿಫುಲ್ ಅಂತ ಒಂದು ಜಾಗ ಇದಾಗಿರ್ತದೆ ಅಂತ ಹೇಳ್ತಾ ಇದ್ದೇನೆ ಸ್ನೇಹಿತರೆ. ಆದ ಕೂಡಲೇ ನಿಮಗೆ ಟರ್ಮಿನಲ್ 2 ಅಲ್ಲಿ ಒಂದು ವೆರಿ ಇಂಟ್ರೆಸ್ಟಿಂಗ್ ಪ್ಲೇಸ್ ನ ಎಕ್ಸ್ಪ್ಲೋರ್ ಮಾಡ್ತೀನಿ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಿಬಿಡಿ ಸ್ನೇಹಿತರೆ. ಹಾಗೆ ಇದು ನಾವು ನೋಡ್ತಕ್ಕಂಥದ್ದು ಬಂದ್ಬಿಟ್ಟು ಕಾರ್ ಪಾರ್ಕಿಂಗ್. ಎಷ್ಟು 1, 2, 3, 4 ಫ್ಲೋರ್ ಇಲ್ಲಿ ಇದೆ ನೋಡಿ. ಹಾಗೆ ಬಸ್ಸು ಕೂಡ ನಿಮಗೆ ಟರ್ಮಿನಲ್ ಇಂದ ಟರ್ಮಿನಲ್ ಟ್ರಾನ್ಸ್ಫರ್ ಮಾಡ್ಲಿಕ್ಕೆ ಕೂಡ ಇಲ್ಲಿ ಬಸ್ಸಸ್ ಕೂಡ ಓಡಾಡುತ್ತದೆ. ನೋಡಿ, ಎಷ್ಟು ಇಂಟ್ರೆಸ್ಟಿಂಗ್ ಸ್ಕೈ ಟ್ರೈನ್ ನಾವು ಎಕ್ಸ್ಪ್ಲೋರ್ ಮಾಡಿದ್ದಾಯ್ತು. ಈಗ ನೆಕ್ಸ್ಟ್ ಟರ್ಮಿನಲ್ 2ಗೆ ನಾವು ಇವಾಗ ಹೋಗ್ತಾ ಇದೀವಿ ಸ್ನೇಹಿತರೆ. ಬನ್ನಿ ನೋಡೋಣ. ಸ್ನೇಹಿತರೆ, ಇದು ಟರ್ಮಿನಲ್ 2ಗೆ ನಾವು ರೀಚ್ ಆಗಿದ್ದೇವೆ. ಟರ್ಮಿನಲ್ 2 ಹೇಗಿದೆ ಅನ್ನೋದು ಎಕ್ಸ್ಪ್ಲೋರ್ ಮಾಡೋಣ ನೆಕ್ಸ್ಟ್. ಸ್ನೇಹಿತರೆ, ಇದು ಟರ್ಮಿನಲ್ 2ನ ಒಂದು ವೆರಿ ಇಂಟ್ರೆಸ್ಟಿಂಗ್ ಜಾಗ ಅಂತ ಹೇಳ್ಬೋದು. ಈ ಜಾಗದ ಒಳಗಡೆ ಒಂದು ತುಂಬಾ ದೊಡ್ಡವಾದ ಇದು ಟರ್ಮಿನಲ್ ಅಂತ ಹೇಳ್ಬೋದು. 3 ಟರ್ಮಿನಲ್ 4 ಟರ್ಮಿನಲ್ ಕೂಡ ನಾವು ಫುಲ್ ಆಗಿ ಕವರ್ ಮಾಡ್ಲಿಕ್ಕೆ ಆಗಲ್ಲ ಸ್ನೇಹಿತರೆ. ಹಾಗೆ ಸ್ಕೈ ಟ್ರೈನ್ ಮೂವ್ಮೆಂಟ್ ಆಗ್ಲಿಕ್ಕೆ ಅಂತ ಇರತಕ್ಕಂತ ಒಂದು ಇದು ಜಾಗದ ಪ್ಲೇಸ್ ಅಲ್ಲಿ ನಾವು ಇವಾಗ ಇರೋದು. ಬನ್ನಿ, ವೆರಿ ಇಂಟ್ರೆಸ್ಟಿಂಗ್ ಜಾಗ. ಮುಂದೆ ಕೂಡ ಇದರಲ್ಲಿ ಟರ್ಮಿನಲ್ 2 ಅಲ್ಲಿ ನಮ್ಗೆ ನೋಡ್ಲಿಕ್ಕೆ ಸಿಕ್ಕಿದ್ದೇನೋ ಅನ್ನೋದು ನಮ್ಗೆ ತೋರಿಸ್ತೀನಿ. ಸ್ನೇಹಿತರೆ, ಇದು ಟರ್ಮಿನಲ್ 2 ಪಕ್ಕದಲ್ಲಿ ಇರ್ತಕ್ಕಂಥ ಒಂದು ನ್ಯಾಚುರಲ್ ಬ್ಯೂಟಿಕ್ ಸೀನ್ ಅಂತ ಹೇಳ್ಬೋದು. ಆ ಬ್ಯೂಟಿ ಸೀನ್ ಅನ್ನ ನಿಮಗೆ ಜಸ್ಟ್ ಮೂಮೆಂಟ್ ಅಲ್ಲಿ ತೋರಿಸ್ತೀನಿ ಸ್ನೇಹಿತರೆ. ನಾನು ಕೂಡ ನೋಡ್ತಾ ಹೋಗಿದ್ದು. ನೋಡಿ, ಈ ಕೆಳಗಡೆ ಏರ್ಪೋರ್ಟ್ ನೋಡ್ತಾ ಇದ್ರೆ ಸ್ವರ್ಗ ನೋಡ್ದಂಗ ಆಗುತ್ತೆ ಸ್ನೇಹಿತರೆ. ಆ ಸ್ವರ್ಗ ಜಾಗವನ್ನು ನೋಡಿ. ಇದೆಲ್ಲ ನ್ಯಾಚುರಲ್ ಆಗಿರ್ತಕ್ಕಂಥ ಒಂದು ಬ್ಯೂಟಿ ಸೀನ್ ಅಂತ ಹೇಳ್ಬೋದು. ಆ ಬ್ಯೂಟಿ ಸೀನಿಕ್ ವ್ಯೂ ಅನ್ನ ಈಗ ನೀವು ನೋಡ್ತಿದ್ದೀರಿ ಸ್ನೇಹಿತರೆ. ನೋಡಿ, ಇದೆಲ್ಲ ನ್ಯಾಚುರಲ್ ಆಗಿರ್ತಕ್ಕಂಥ ನೀರು, ಹಾಗೆ ಒಳಗಡೆ ಮೀನು, ಹಾಗೆ ಗಿಡಗಳು. ಇದಾದ ಕೂಡಲೇ ಮೇಲ್ಗಡೆ ಕೂಡ ಅದರ ಮೇಲೆ ನೀವು ನಡಿಬಹುದು ಅಂತ ಹೇಳ್ತೀನಿ ಸ್ನೇಹಿತರೆ. ನೋಡಿ, ಗ್ಲಾಸ್ ಕೂಡ ಫಿಕ್ಸ್ ಮಾಡಿದ್ದಾರೆ. ಆ ಎಕ್ಸ್ಪೀರಿಯನ್ಸ್ ಕೂಡ ನೀವು ಮೇಲೆ ಹೋಗ್ಬಿಟ್ಟು ಕೆಳಗಡೆ ನೋಡಬಹುದು. ಹಾಗೆ ಕೆಳಗಡೆಯಿಂದ ಮೇಲ್ಗಡೆ ಕೂಡ ನಿಮಗೆ ಅಕ್ವಾರಿಯಂ ತೋರಿಸ್ತೀನಿ ಸ್ನೇಹಿತರೆ. ಅದು ಕೂಡ ಈ ಏರ್ಪೋರ್ಟ್ ನ ಒಂದು ವೆರಿ ಇಂಟ್ರೆಸ್ಟಿಂಗ್ ಪ್ಲೇಸ್ ಅಂತ ಹೇಳ್ಬೋದು. ನೋಡಿ, ಆ ಮೇಲ್ಗಡೆ ವ್ಯೂನ ಎಷ್ಟು ಅಂದವಾಗಿದೆ ಅಂತ ಹೇಳ್ಬಹುದು ಸ್ನೇಹಿತರೆ. ಬನ್ನಿ ನೋಡೋಣ, ಎಕ್ಸ್ಪ್ಲೋರ್ ಮಾಡೋಣ.
ಸ್ನೇಹಿತರೆ, ಇದು ಸಿಂಗಾಪುರ್ ಏರ್ಪೋರ್ಟ್ ಟರ್ಮಿನಲ್ 2 ನಾನು ನಿಮಗೆ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ. ಇಲ್ಲಿ ಕೆಳಗಡೆ ಅಕ್ವಾರಿಯಂ ತೋರಿಸಲಿಕ್ಕೆ ಆಗುತ್ತಿಲ್ಲ ಗೊತ್ತಿಲ್ಲ, ಆದರೆ ಮೇಲ್ಗಡೆ ಅಕ್ವಾರಿಯಂ ನಾನು ನಿಮಗೆ ಖಂಡಿತ ತೋರಿಸ್ತೀನಿ. ನೋಡಿ, ಇಲ್ಲಿ ಮೀನುಗಳು, ಆಮೆ ಹೇಗೆ ತೇಲತ್ತೆ ಅನ್ನೋದು ನೋಡಿ ಸ್ನೇಹಿತರೆ. ಅಷ್ಟೇ ಅಂದವಾಗಿರ್ತಕ್ಕಂಥ ಒಂದು ಕ್ರಿಯೇಟಿವ್ ಇದಾಗಿರ್ತದೆ ಸ್ನೇಹಿತರೆ. ನೋಡಿ, ಇದು ಅಕ್ವಾರಿಯಂ ನೋಡಲಿಕ್ಕೆ ನೋಡ್ತಾನೆ ಇರ್ಬೇಕು ಅನ್ಸುತ್ತೆ ಸ್ನೇಹಿತರೆ. ಅದೇ ಈ ಸ್ಪಾಟಿನ ಒಂದು ವೆರಿ ಎಕ್ಸ್ಪ್ಲೋರಿಂಗ್ ಜಾಗ ಅಂತ ಹೇಳ್ಬೋದು. ಇದು ಸಿಂಗಾಪುರ್ ಏರ್ಪೋರ್ಟಲ್ಲಿ ಇದು ಒನ್ ಆಫ್ ದಿ ಮೋಸ್ಟ್ ಇಂಟ್ರೆಸ್ಟಿಂಗ್ ಪ್ಲೇಸ್ ವಿಸಿಟ್ ಆಗುತ್ತೆ ಸ್ನೇಹಿತರೆ. ಹಾಗೆ ನಮಗೆ ನೋಡಲಿಕ್ಕೆ ಸಿಕ್ಕಿದ್ದು ಈ ಪ್ಲೇಸ್ ಅಂತ ನಾನು ಹೇಳ್ತಿದ್ದೀನಿ. ಸ್ನೇಹಿತರೆ, ಇದು ಟರ್ಮಿನಲ್ 2 ಕೆಫೆಟೇರಿಯಾ ಏರಿಯಾ ಅಂತ ಹೇಳ್ಬೋದು. ನೋಡಿ, ಇಲ್ಲಿ ನೀವು ರೆಸ್ಟ್ ಕೂಡ ಮಾಡಬಹುದು. ಅಷ್ಟೇ ಇಂಟ್ರೆಸ್ಟಿಂಗ್ ಜಾಗ ಅಂತ ಹೇಳ್ತೀನಿ. ಹಾಗೆ ಮುಂದ್ಗಡೆ ನೋಡ್ತಾ ಹೋಗೋಣ. ಇಲ್ಲಿ ಒಂದೊಂದು ಟರ್ಮಿನಲ್ಗೂ 55 ಗೇಟ್ಸ್ ಕೂಡ ನಮಗೆ ನೋಡ್ಲಿಕ್ಕೆ ಸಿಗುತ್ತೆ ಸ್ನೇಹಿತರೆ. ಹಾಗೆ ಆ ಗೇಟ್ಗಳು ಒಂದೊಂದು ಕೂಡ ಫ್ಲೈಟ್ಸ್ ಆಪರೇಟಿಂಗ್ ಆಗುತ್ತೆ ಸ್ನೇಹಿತರೆ. ಅಷ್ಟೇ ಇಂಟ್ರೆಸ್ಟಿಂಗ್ ಆದಂತ ಜಾಗ ಇದು. ಚಾಂಗಿ ಏರ್ಪೋರ್ಟ್ ಅಂತ ಹೇಳ್ಬೋದು. ವರ್ಲ್ಡ್ ಬಿಗ್ಗೆಸ್ಟ್ ಏರ್ಪೋರ್ಟ್ ಅಂತ ಹೇಳ್ಬೋದು. ಇದು ಸಿಂಗಾಪುರದಲ್ಲಿ ಇರ್ತಕ್ಕಂಥ ಒಂದು ವಿಶೇಷ ಇಂಟ್ರೆಸ್ಟಿಂಗ್ ಜಾಗ ಅಂತ ಹೇಳ್ಬೋದು ಸ್ನೇಹಿತರೆ. ಸ್ನೇಹಿತರೆ, ಇದು ವರ್ಲ್ಡ್ ಕ್ಲಾಸ್ ಏರ್ಪೋರ್ಟ್ ಅಲ್ಲಿ ನಂಬರ್ 1 ಪ್ಲೇಸ್ ಅಲ್ಲಿ ಇರ್ತಕ್ಕಂಥದ್ದು ಚಾಂಗಿ ಏರ್ಪೋರ್ಟ್. ಸಿಂಗಾಪುರ್ ಏರ್ಪೋರ್ಟ್ ನ ನೀವು ಇವಾಗ ಎಕ್ಸ್ಪ್ಲೋರ್ ಮಾಡ್ತಾ ಇದ್ರ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿಗೆ ನಡಿಬೇಕಾದ್ರೆ ಇಲ್ಲಿ ಎಲಿವೇಟರ್ ಕೂಡ, ಫ್ಲಾಟ್ ಎಲಿವೇಟರ್ ಕೂಡ ನಮಗೆ ಸಿಗುತ್ತೆ ಸ್ನೇಹಿತರೆ. ಅದ್ರ ಮೇಲೆ ನಿಂತ್ರೆ ಸಾಕು, ನಿಮ್ಮನ್ನ ಆಟೋಮೆಟಿಕ್ ಅದು ಡ್ರ್ಯಾಗ್ ಮಾಡ್ಕೊಂಡು ಹೋಗುತ್ತೆ. ಹಾಗೆ ಒಂದೊಂದು ಗೇಟ್ಗಳಿಗೆ ಹೋಗ್ಬೇಕಂದ್ರೂ ಕೂಡ ಸುಮಾರು ದೂರ ನಡ್ಕೊಂಡು ಹೋಗ್ಬೇಕಾಗತ್ತೆ. ಹಾಗಾಗಿ ಸ್ಟ್ರೇನ್ ಆಗಬಾರ್ದಂತ ಏನ್ ಮಾಡಿದ್ದಾರೆ ಸ್ನೇಹಿತರೆ, ಇಲ್ಲಿ ಎಲಿವೇಟರ್ ಕೂಡ ಫಿಕ್ಸ್ ಮಾಡಿದ್ದಾರೆ. ನಮ್ದು ಗೇಟ್ ನಂಬರ್ 42 ಇರೋದ್ರಿಂದ ನಾವು ಕೂಡ ಎಲಿವೇಟರ್ ಯೂಸ್ ಮಾಡಿಕೊಂಡು ಈ ಗೇಟ್ ನ ಎಕ್ಸ್ಪ್ಲೋರ್ ಮಾಡೋಂತ ಬಂದಿದ್ದು. ಹಾಗೆ ಬರ್ತಾ ಆನ್ ದಿ ವೇಯಲ್ಲಿ ಈ ಜಾಗವನ್ನು ನಿಮ್ ಕೂಡ ಎಕ್ಸ್ಪ್ಲೋರ್ ಮಾಡಿದ್ರೆ ಅನ್ಕೊಂಡಿದ್ದೀನಿ. ನೋಡಿ, ಇದು ಏರ್ಪೋರ್ಟ್ ಹೊರಗಡೆ ಹೇಗೆ ಕಾಣಿಸುತ್ತೆ, ಫ್ಲೈಟ್ ಲ್ಯಾಂಡಿಂಗ್, ಫ್ಲೈಟ್ ಹೇಗೆ ಸ್ಟ್ಯಾಂಡ್ ಆಗಿರ್ತದೆ ಅನ್ನೋದು ನಿಮ್ಗೆ ಇವತ್ತು ನಾನು ನೋಡಿದ್ದು. ಇದೆಲ್ಲವನ್ನು ಎಕ್ಸ್ಪ್ಲೋರ್ ಮಾಡಲಿಕ್ಕೆ ನನಗೆ ಸಾಥ್ ಕೊಟ್ಟಿರೋರು ನನ್ನ ಫ್ರೆಂಡ್ಸ್ ನವೀನ್ ಅಂತ ಹೇಳ್ಬೋದು. ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತೀನಿ ಸ್ನೇಹಿತರೆ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ, ಕಲ್ಪನಾ ಕಾಂತು ಲೈಫ್ ಸ್ಟೈಲ್. ಥ್ಯಾಂಕ್ ಯು. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.